ತನಿಖೆಯ ಹಾದಿ ತಪ್ಪಿಸಲು ಖಾಕಿ ಸಂಚು. ಕಮಿಷನರ್ ಆಫೀಸ್ ಸಿಬ್ಬಂದಿಯಿಂದಲೇ ಸಾಕ್ಷ್ಯನಾಶ. ಮಾಜಿ ಯೋಧನ ಕೊಲೆಗೆ ಬಿಗ್ ಟ್ವಿಸ್ಟ್. ಸಿಪಿಐ ಜಾವೇದ್ ಮುಸಾಪುರೆ ಭರ್ಜರಿ ಬೇಟೆ. ಮಾಜಿ ಯೋಧನ ಕೊಲೆ ಪ್ರಕರಣದ ಅಸಲಿ ಸಾಕ್ಷ್ಯಗಳು ಹೊರಬರದಂತೆ ತಡೆಯಲು ಬೆಳಗಾವಿ ಪೊಲೀಸ್ ಕಮಿಷನರ್ ಕಾರ್ಯಾಲಯದ ಸಿಬ್ಬಂದಿಯೇ ಸಾಥ್ ನೀಡಿರುವ ಆಘಾತಕಾರಿ ಸತ್ಯ ಇದೀಗ ಬಹಿರಂಗಗೊಂಡಿದೆ. ಹುಕ್ಕೇರಿ ತಾಲೂಕಿನ ಗೊಡಗೇರಿ ಗ್ರಾಮದ ಮಾಜಿ ಸೈನಿಕ ಸಂದೀಪ್ ಮಾಂಜ್ರಿ ಸಾವಿನ ಪ್ರಕರಣದ ತನಿಖೆ ನಡೆಸುತ್ತಿರುವ ಯಮಕನ್ಮಡಿ ಸಿಪಿಐ ಜಾವೇದ್ ಮುಸಾಪುರೆ ಅವರಿಗೆ ಇಲಾಖೆಯೊಳಗಿನ ಕರಾಳ ಮುಖ ದರ್ಶನವಾಗಿದೆ. 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಸಂದೀಪ್ನನ್ನ ಆಸ್ಪತ್ರೆಯ ಸಲೈನ್ನಲ್ಲಿ ಕೀಟನಾಶಕ ಬೆರೆಸಿ ಹತ್ಯೆ ಮಾಡಿದ್ದ ಚಾಲಾಕಿ ಪತ್ನಿ ಸುಮಾ ಹಾಗೂ ಆಕೆಯ ಪ್ರಿಯಕರ ಪುಂಡಲೀಕ ಈ ಕೊಲೆಯನ್ನ ಮುಚ್ಚಿ ಹಾಕಲು ಕಮಿಷನರ್ ಕಚೇರಿಯ ಸಿಬ್ಬಂದಿಯನ್ನೇ ಬಳಸಿಕೊಂಡಿದ್ರು ಎಂಬ ಸ್ಫೋಟಕ ಮಾಹಿತಿ ತನಿಖೆಯಲ್ಲಿ ಲೀಡ್ ಸಿಕ್ಕಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ವಿಷದ ಅಂಶ ಪತ್ತೆಯಾಗದಂತೆ ತಡೆಯಲು ಈ ಪೊಲೀಸ್ ಸಿಬ್ಬಂದಿ ಪ್ರಮುಖ ಪಾತ್ರ ವಹಿಸಿದ್ದ ಎನ್ನಲಾಗಿದೆ. ತನ್ನ ಪ್ರಭಾವ ಬಳಸಿ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಸಂಪೂರ್ಣವಾಗಿ ಮ್ಯಾನೇಜ್ ಮಾಡಿದ್ದ ಈ ಖಾಕಿ ಕಿಲಾಡಿ ಇಡೀ ಕೊಲೆ ಕೇಸನ್ನೇ ಹಾದಿ ತಪ್ಪಿಸಲು ಸಾಕ್ಷ್ಯನಾಶಕ್ಕೆ ವ್ಯವಸ್ಥಿತ ಸ್ಕೆಚ್ ಹಾಕಿಕೊಟ್ಟಿದ್ದ. ಸದ್ಯ ಸಿಪಿಐ ಜಾವೇದ್ ಮುಸಾಪುರೆ ನೇತೃತ್ವದ ಖಾಕಿ ಪಡೆ ಕೊಲೆಗಡುಕ ಜೋಡಿಯೊಂದಿಗೆ ಸಾಕ್ಷ್ಯನಾಶಕ್ಕೆ ಸಾಥ್ ನೀಡಿದ ಕಮಿಷನರ್ ಕಚೇರಿ ಸಿಬ್ಬಂದಿ ಹಾಗೂ ತನಿಖೆಗೆ ದ್ರೋಹ ಬಗೆದ ಲ್ಯಾಬ್ ಅಧಿಕಾರಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದೆ. ಕೊಲೆ ಮಾಡಿ ಸಾಕ್ಷ್ಯ ಸಿಗದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನೇ ಬಳಸಿಕೊಂಡಿರುವ ಈ ವಿಚಿತ್ರ ಪ್ರಕರಣ ಜಿಲ್ಲೆಯಲ್ಲೇ ಮೊದಲನೆಯದಾಗಿದ್ದು ತೀವ್ರ ಸಂಚಲನ ಮೂಡಿಸಿದೆ.